ನನಗೆ ಲಗ್ನ ಮಾಡಿಕೊಂಡು ಕೂಡಲೇ ಒಟ್ಟು ಚೇಂಜ್ ಆಯ್ತು ನಿಂದ. ಅದೇ ಹೆಂಗ್ರಿ ಮಾಸ್ತರ? ನೋಡು, ಲಗ್ನ ಆದ ಕೂಡಲೇ ಮೊದಲು ಆಧಾರ್ ಕಾರ್ಡ್ ಚೇಂಜ್. ಹೌದು ಹೌದು. ಹರಿಯ ಹರ ಜಿಯ 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 ಎರ್ಕೊಂಡವರ ಬುಡಕ ಡೊಗ್ಗಿದರ ಝಳಕಲ್ಲ, ಹರಕ ಬುರಕ ಮೇಡಿನ ತಳಕಲ್ಲ. ಪೂರ ಬಾರಮಾಸಿ ಗುರು ಕರುಣದ ವಿದ್ಯಾ ತ್ರಿಕಾಲ ಎಳಕಲ್ಲ. ಜಿಯ 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 ಕೈಲಾಸದ ಕಟ್ಟಡ ಬೆಳಕಲ್ಲ. ಹೌದು ಹೌದು. ಕೈ ಮಾಡಿದರ ಇಲ್ಲಿ ಬಂದ ಮಳಕಿಲ್ಲ. ಕೈ ಕೆಸರಾದರೆ ಬಾಯಿ ಮೊಸರಾದೀತು, ಗಾದಿವಾಣಿಯ ಹುಳಕಲ್ಲ. ಜಿಯ 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 ಅಂದೆವಾಡಿ ನಾಮ ಕೀರ್ತಿ ಬೆಳಕಲ್ಲ. ಛಂದಸ್ಸ ಕವನ ಎಂದಿಗಿ ಬೇತಳಕಲ್ಲ. ಪಶ್ಚಿಮದಳ ಬಿಟ್ಟು ವರಕವಿ ಗೈಬಿಷ ಬೇರೆ ಒಂದು ಸ್ಥಳಕ್ಕಿಲ್ಲ. ಜಿಯ 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 ಪಶ್ಚಿಮದಳ ಬಿಟ್ಟು ವರಕವಿ ಗೈಬಿಷ ಬೇರೆ ಒಂದು ಸ್ಥಳಕ್ಕಿಲ್ಲ. ಜಿಯ 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 ಅಡ್ಡ ತಿಡ್ಡ ಹಾಡಬ್ಯಾಡಂದಿ ಕೊಡ ಕುಸ್ತಿಯಲ್ಲಿಂದ ತಂದಿ. ಹೌದು ಹೌದು. ಅಲ್ಲ ಮೊದಲ ವ್ಯವಹಾರ ಎಲ್ಲಿ ಇತ್ತ ಹುಚ್ಚಮಂಗ. ನೀನು ನಿರಾಕಾರದ ಹಾಡುವಂತ ಹೇಳ್ತಿದಿ ನನಗ, ಮತ್ತ ಮನಿಗೆ ಬೀಗತನ ಮಾಡಿದು ತಂದ ಹೊಗಸಿದಿದರಾಗ. ನನ್ನ ಮನೆಗೆ ನೀನೇ ಬಂದಿ, ನಾ ಬಂದಿಲ್ಲ ಅಂತಿ. ಇದು ಯಾವ ಮಗ ಬರದ ಯಾವ ನಿರಾಕಾರದ ಒಳಗ. ಜಿಯ 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 ಯಾಕ ನಿರಾಕಾರದ ನಿನಗ ಕೆಲಸ ನೀಗುವುದಿಲ್ಲೇ ನಂದಿ. ಹೌದಲ್ರಿ. ನಿನಗ ಒಂದೇ ವಿಷಯ ಕೇಳಿ ನಾನು ಸುರವಿಗೆ ಎದ್ದಾಗ, ಕೇಳಿದ್ರಿಪ್ಪ, ನಿನ್ನ ಶಕ್ತಿ ಯಾವಲಿ ಅದಾಳ ಎಲ್ಲಿ ಇರ್ತಾಳ ಆವಾಗ. ನಿನ್ನ ಶಕ್ತಿ ಯಾರಿಗೆ ಉದ್ಧಾರ ಮಾಡ್ಯಾಳ ಕೇಳಿದ್ದ ನಿನಗ. ಶಕ್ತಿದ ಹೊಟ್ಟೆ ತಗದೇ ಇಲ್ಲ ಅಂಗಯ್ಯಾನ ಗೆರಿಗಳಂದಿ. ನನ್ನ ಭಗವಂತರ ಹತ್ತ ಅವತರ ನೀನೇ ಸಭಾದಾಗ.
ಜಿಯ ನನ್ನ ಭಗವಂತನು 10 ಅವತಾರ ನಿನ್ನಂಗನ ಗೆರಿಗಳಂದಿ. ಹೌದಲ್ರಿ ಅಂತಾರ. ಇದು ಯಾವ ಬೋಸಡಿ ಮಗ ಬರದ ಹೇಳು ಯದರಾಗ. ನನಗ ಲೇಖಿ ಕೇಳ್ತೀನಿ ಅಂದ್ರ ಲೇಖಿ ಕೊಡುವ ಎದ್ದಾಗ ನಿನ್ನ ಅಂಗಯ್ಯನ ಗೆರಿನೇ ಅಲ್ಲ ಶಾಪಿತ ಸಭಾದಾಗ. ಯಾರಿಗರೆಯ ಮಾತಾಡಿದಂಗ ಭಾಷಣ ಬಿಗಿದು ನೀನು ಹಳಿ ಎಮ್ಮಿ ಬಂದ ಎಲಿಗೆ ಹತದಂಗ. ಜಿಯ 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 10 ಅವತಾರಗಳು ನಿನ್ನ ಅಂಗಯ್ಯನ ಗೆರಿಯಂತ. ಹೌದು ಹೌದು. ಯಾವ ಪುರಾಣದೊಳಗ ಬರಿತು ಇದು ಬರದಿಲ್ಲ ಆವಾಗ. ನಿನ್ನ ಮನಸ್ಸಿಗೆ ಬಂದಾಗ ನೀನೇ ಹೇಳಿದಿ ವಿಶ್ವಾಸದ ಒಳಗ ನನಗ ಗಂಟು ಬಿದ್ರ ಲಂಗಟ ಸೈಲ ಆಗ್ತದ ಆವಾಗ. ಯಾಕಂದ್ರೆ ತಿಳ್ಕೊ ನನ್ನ ಮನೆಗೆ ನೀನೇ ಬಂದಿದಿ ಅಂದು ಮನೆಗೆ ಬಂದಿದ್ದು ಸುದ್ದಿ ಸ್ವಲ್ಪ ಹೇಳೋ ನಿವಾಳಿಗ. ಜಿಯ 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 ನಿನ್ನ ಮನೆಗೆ ಬರಬೇಕಾದ್ರೆ ದಗದನ ಬೇರೆ ಐತಿ. ಇದು ಹೆಣ್ಣ ದೊಡ್ಡದ ಆಗಿ ಕೂತಿರತೈತಿ ಆವಾಗ. ಒಬ್ಬ ಹಿರಿಯ ಮನುಷ್ಯ ಮಾತಾಡತಾನ ತಾಯಿ ತಂಗಿದೇರಾವಾಗ ನಮ್ಮ ತಮ್ಮಗ ಒಂದ ಹೆಣ್ಣ ಹುಡುಕ್ಬೇಕಾಗ್ಯದ ಆವಾಗ. ಹೆಣ್ಣ ಇದು ಹುಡಬೇಕಾದ್ರೆ ಹೆಣ್ಣ ಹಡದವ್ರನ್ನ ಹೇಳಿರ್ತಾನ ನಮ್ಮ ಹುಡುಗಿ ಕೊಡುವುದು ಐತಿ ಮಸಿ ಮಾಡೋರೀಗ. ಜಿಯ 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 ಹೆಣ್ಣ ಕೊಡುವುದು ಐತಿ ಅಂದಾಗ ಇವರು ಬಂದಾರ ಅಲ್ಲಿ. ಏನ್ ಮಾಡ್ಯಾರಿಪ್ಪ ಇವರು? ನನಗ ತೋರಿಸ್ಬೇಕಾದ್ರೆ ಏನೇನು ತಂಗಿ ಮಾಡ್ಯಾರ ನಿನಗ. ಏನಾಯ್ತ್ರಿ? ಮಂದಿ ಕೊಳ್ಳನ ಕಡ ಬಂಗಾರ ತಂದು ಹಾಕ್ಯಾರ ಕೊರಳಾಗ ಅಂದ್ರ ಚಂದ ಕಾಣಬೇಕಂತ ಈ ಮಸಿ ಮಾಡದವ. ಮುಂದೆ ಹೂವ ಅಂದಾಗ ಎಲ್ಲ ಸರಿ ಆಗ್ಯದ ನಿನಗೆ ಇಟ್ಕೊಂಡ್ರ ಲುಕ್ಸಾನ್ ಆಗತೈತಿ ಅವರೀಗ. ಜಿಯ 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 ಯಾಕಂದ್ರಿ ಕೇಳು ಸ್ವಲ್ಪ ಕಾರ್ಯಕ್ರಮ ಮಾಡುವಾಗ ಅವಾಗ ಏನಾಗ್ತದ್ರಿ? ನಮ್ಮ ಚಿದಾನಂದ ಸಾಹುಕಾರ ಸೌದಿ ಅವರು ಬಂದಿದ್ದಾರಿಲ್ಲೀಗ. ಹೌದ್ರಿ, ಬಂದಾರಿ. ಮತ್ತ ರಸೂಲ ಸಾಹೇಬರು ಸದೆಗೆ ತಮ್ಮ ಬಂದಾರಂದಾಗ ಇವರು ಜನಸೇವೆ ಜನಾರ್ದನ ಸೇವೆ ತಿಳದಾರವಾಗ. ಜನಸೇವೆನೇ ಜನಾರ್ದನ ಸೇವೆ ಎಂದರ ಕೇಳು ದೇವರ ಸೇವೆ ತಮ್ಮ ಮಾಡದಂಗ. ಜಿಯ 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 ಯಾಕಂದ್ರ ಭಯಂಕರ ಭಕ್ತಿಯ ಭಾವದಿಂದ. ಹೌದು ಹೌದ್ರಿ. ಅವರು ಎಲ್ಲಿ ಬಹಳ ದಿವಸ ಕರಶರ ತಮ್ಮ ಹಾಲಳ್ಳಿ ಊರಾಗ ನೀನು ಭಕ್ತಿ ವಿಷಯ ಹಾಡಿದಿ ಅಂತ ಹೇಳಿದ್ದಿ ನನಗ. ನಿನಗ ಬಂದ್ರೆ ಹಾಡಬೇಕಲ್ಲ ಏನ ಬರ್ತದ ನಿನಗ. ಅದಕ್ಕೆ ಯಥಾ ಪ್ರಕಾರವಾಗಿ ಅವ್ರು ಏನು ಹೇಳಿದ್ರು, ಏನ್ ಹೇಳ್ತಾರಿ? ಯಾವುದೇ ಒಂದು ಅಶಿಶೀಲ ಶಬ್ದಗಳನ್ನು ಬಳಸಬಾರ್ದು, ಅದು ಆಧಾರಕ್ಕೆ ಹಚ್ಚಿ ವ್ಯವಹಾರ ನಡಿಬೇಕಂತ ಹೇಳಿದ್ರು ಅವ್ರು. ಹೌದಲ್ರಿ. ನೀನೇನು ಹೇಳಿದ್ದಿ, ಒಟ್ಟೆ ನಿಮ್ಮ ಭಗವಂತ ಯಾರಿಗೆ ಸಂರಕ್ಷಣೆ ಮಾಡಿಲ್ಲ ತಂದು ಕೂಡಲೇ ಇಂತಿಂಥವ್ರು ಮಹಾತ್ಮರಾಗಿ ಹೋದ್ರು ಅಂತ ನಾ ಆಡಿನಿ. ಹೌದು ಹೌದು. ಈಗ ನಿಂತು ಹೊಯ್ಕೊಳಕತ್ತಾವ, ತನಗೇ ಬರೋದಿಲ್ಲ, ಸುಮ್ಮ ಹೊಯ್ಕೊಳಕತ್ತದ ನಿಂತು. ಹೌದಲ್ರಿ. ಬರಬೇಕಾಗ್ತದಲ್ಲಿ ನಿನ್ನ ಬುಟ್ಟ್ಯಾಗ ಜ್ವಾಳ ಇಲ್ಲ ಏನು ಮಾಡ್ತಿ? ಹೌದು ಹೌದು. ನೀನಂತ ಶಾನೆ ಇದ್ದೆ ಅಂದ್ರೆ ಇಂಥವ್ರೇ ಮಹಾತ್ಮರು ಹಿಂಗೆ ಮಾಡಿ ಉದ್ಧಾರ ಆಗ್ಯಾರ ಅಂತ ಹೇಳ್ತಿದ್ದೀನಿ. ಹೌದಲ್ಲ? ಅದು ಬಿಟ್ಟಾಳ ನನ್ನ ಮನೆಗೆ ನೀನೇ ನೋಡಾಕ ಬಂದಿದ್ದಿ, ಜೀಪ್ ತೊಗೊಂಡು ಬಂದಿದ್ದಿ. ಆ ಜೀಪ್ ತೊಗೊಂಡು ಬಂದಿದ್ದು ಮೊದಲು ಹೇಳ್ತೀನಿ ಜರ ತಿಳ್ಕೊಂಡು. ಹೌದು ಹೌದು, ಜೀಪ್ ತೊಗೊಂಡು ಬಂದಾಗ ಈಕಿ ಹೂ ಅಂದಳು, ಬರೋಬ್ಬರಿ ಆಯ್ತಾ? ಒಂದೊಂದು ಸಾಲಿ ಕಲೆ ಕಾಲೇಜ್ದಾಗ ಆ ಕಡೆ
ಗಪ್ಪಾಗಿ ಒಂದು ಕೂಸು ತೊಗೊಂಡೆ ಮನೆಗೆ ಬಂದವಳ ಜೀಪ್ ಹೋಗ್ಕೊಂಡು ಹೋಯ್ತಲ್ಲ ಅವತ್ತು ಇದು ಏನು ಮಾಡ್ತಿದ್ದ ತೊಗೊಳ್ತೀನಿ ಹೌದು 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 ಅವು ಎರಡಕ್ಕೂ ಮನಸ್ಸು ಕಲಿತಂದ್ರೆ ನಿನ್ನ ಜೀಪ್ ಒಯ್ದು ಸುಡಗಾಡದಾಗಿಡು ನೀ ಇದ್ರ ಗಂಡಿನ ಮೇಲೆ ಹೆಣ್ಣಿನ ಮನಸ್ಸು ಆಯ್ತಂದ್ರೆ ತಾಯಿ ತಂದಿ ಅಣ್ಣ ತಮ್ಮರು ಖಬರು ಇದಕ್ಕೆ ಇಡಂಗಿಲ್ಲ ಹೌದಲ್ರಿ ಮರ್ಯಾದೆ ತೆಗೆದು ಹೋಗ್ತದ ತಿಳಿದು ಈ ಮಶ್ಮಾಳದವ್ನು ತೊಗೊಂಬಂದು ಗಂಟು ಹಾಕ್ಯಾರ ಹೌದು ಹೌದು ಇದು ಇದ್ರೆ ನಾನೇ ಹೆಚ್ಚಿನಕ್ಕಿ ನೀ ಯಾವಾಗ ಹೆಚ್ಚಿನಕ್ಕಿ ನನಗೆ ಹೇಳ ನನಗೆ ಲಗ್ನ ಮಾಡಿಕೊಂಡು ಕೂಡಲೇ ಒಟ್ಟು ಚೇಂಜ್ ಆಯ್ತು ನಿಂದ ಅದೇ ಹ್ಯಾಂಗ್ರಿ ಮಾಸ್ತರ ನೋಡು ಲಗ್ನ ಆದ ಕೂಡಲೇ ಮೊದಲು ಆಧಾರ್ ಕಾರ್ಡ್ ಚೇಂಜ್ ಹೌದು ಹೌದು ಆಧಾರ್ ಕಾರ್ಡ್ ಚೇಂಜ್ ಆಗಿ ಈಗಿನ ಊರ ಹೆಸರಿಗೆ ನನ್ನ ಊರ ಹೆಸರು ಕುಂದಿರ್ತೈತಿ ಹೌದಲ್ರಿ ತಂದಿ ಹೆಸರು ಜಾಗ ಗಂಡನ ಹೆಸರು ಕುಂದಿರ್ತೈತಿ ಹೌದು ಹೌದು ಇದು ಚೇಂಜ್ ಐತಿ ಮುಂದೆ ಮಾಡ್ಕೊಂಡು ಬಂದ ಕೂಡಲೇ ಈಗಿನೂ ಒಂದು ಚೇಂಜೇನೆ ಮುಂದೆ ನಮ್ಮ ಕೈಯಾಗಿ ಎಲ್ಲಿ ಸುದ್ದಿಯಲ್ಲಿ ಉಳಿದಿದ್ದೀನಿ ನೀನು ಹೌದಲ್ರಿ ನನಗೆ ಮಾಡ್ಕೊಂಡು ಬಂದ ಕೂಡಲೇ ನೀನು ಹೆಣ ಹಸದಕ್ಕೆ ಗಂಡನ ಊರಾಗ ಹೋಗೈತಿ ಹೌದು ಹೌದು ಯಾವಲ್ಲಿ ನೀ ಹೆಚ್ಚಿಗೆ ಅದಿ ಯಾಕ್ರಿ ಮಣ್ಣು ಊರಾಗ ಮಾಡಿ ನಾನು ಹೋಗಿ ತೋರ್ ಮನೆಗೆ ಮಾಡಿ ಬರ್ಬೇಕೀಗ ಹೋದಾರ ಇಲ್ಲಿಗೆ ಬಂದೈತಿ ನಿಂದ ಹೌದು ಬಾರ ಏ ಸೀರಿಗೆ ಬೆಂಕಿ ಹಚ್ಚಂದ ನಾನು ಸೀರಿಗೆ ಬೆಂಕಿ ಈ ಸೀರಿಗೆ ಹೇಳಿನಿ ಮತ್ತೆ ಶರೀರ ಅನ್ನುವಂಥ ಸೂರಿಗೆ ಬೆಂಕಿ ಹತ್ತಿತ್ತೇನ ಹೌದು. ಇದು ಎಷ್ಟು ಮಂದಿ ಬೆಂಕಿ ಹಚ್ಚಿದ್ರೆ ಅದಕ್ಕೆ ಸಿದ್ಧೋತ್ಸವ ಶ್ರೀಗಳೇನಂದ್ರು ಏನಂತಾರಿ ನನಗೆ ಕಿಚ್ಚಿ ಕೊಟ್ಟಿದ್ರೆ ಸುದಕ್ಕೆ ನೀವು ಗುಡಿ ಕಟ್ಟಬಾರ್ದಂತ ಪ್ರತಿಜ್ಞೆ ಮಾಡಿದ್ರು ಅವ್ರ ಹೌದು ಹೌದು ಇಂಥದ್ದು ಶರೀರ ನಾ ಹೇಳಿನಿ ನಿನಗದ್ರದ ತಾತ್ಪರ್ಯ ಗುರುತಿಲ್ಲಾರಕ್ಕೆ ನೀವು ಒದರಬೇಡ ತಿಳ್ಕೊಂಡು ಮಾತಾಡ ಹೌದು ಹೌದು ಮಾತಾಡ್ಲಿಕ್ಕೆ ಸುಮ್ಮ ಹಾಡು ನಿನಗೇನು ಬೇಡ ನಂಗೆ ನಿಂಗೆ ತಿಳ್ದಾಟ್ ನೀ ಹೇಳಿದಿ ನನಗೆ ತಿಳ್ದಾಟ್ ನಾ ಹಾಡಿ ಹೌದು ಆದ್ರೆ ಇದು ಹೆಂಗಾಗೈತಿ ಹೆಣ್ಣು ಹಂಗಾಗೈತಿ ಇದು ನನಗೆ ಹೇಳಕ್ಕೆ ಬರಬೇಡ ಹೌದು ಹೌದು ಇದು ಒಟ್ಟು ಬ್ರಹ್ಮಾಂಡ ಎಲ್ಲ ನೀ ಹಿಡ್ದಿದಿ ಸುನ್ನೆ ನಿರಾಕಾರದ ಚಿಕಡೆ ಹೋಗ್ಯಾಳತ್ತ ಹೌದಲ್ರಿ ನಿನ್ನ ನಿರಾಕಾರದ ವಿಷಯ ಬಿಡಿಸಿ ಮತ್ತೊಂದು ಮಹಾತ್ಮರ ಹಾಡ್ತೀನ ಹೌದು ಹೌದು ನಿನಗತ್ಲೆ ಅದು ಹೇಮರಾಡ್ಡಿ ನೀನೇ ಮಲ್ಲಮ್ಮ ಅರ್ಧ ಹಾಡು ಹೋಗ್ಬಿಟ್ಟು ನೋಡ್ಬೋದು ಅರ್ಧನೇ ಅದು ಪೂರ ಸಾವಿತ್ರಿದ ಹೇಳ್ಯಾಳ ಹೌದು ಹೌದು ಸಾವಿತ್ರಿ ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ಸತ್ತ ಗಂಡನ ಪ್ರಾಣ ಪಡಿಬೇಕಾಗಿದ್ರೆ ಅದರ ಕಥನ ಏನೇನಾಗ್ಯದ ಅನ್ನುವಂಥದ್ದು ಹಿಂದಿನ ತಾತ್ಪರ್ಯ ಬೇಕಲ್ಲ ಹೌದಲ್ರಿ ಬೇಕಿಲ್ಲದ ಸತ್ತ ಗಂಡ ಪ್ರಾಣ ಪಡೆದ ಯಾಕೆ ಪಡೆದಳು ಯಾಕೆ ಸತ್ತವ ಹೌದು ಹೌದು ಸತ್ಯವಾನನ ಹೆಂಡತಿ ಸತಿ ಸಾವಿತ್ರಿ ಗಂಡ ಸತ್ಯವಾನ ಯಾಕೆ ಸತ್ತ ಯಾರು ಸಾಯತ್ತ ಅವನಿಗೆ ಹೇಳಿದ್ರು ಹೌದು ಆಕೆ ಯಾಕೆ ಪ್ರಾಣ ಪಡೆದುಕೊಂಡು ಬಂದರು ಯಾಕೆ ಪ್ರಾಣ ಬಿಟ್ಟರು ಹೌದಲ್ರಿ ಬ್ರಹ್ಮಲಿಖಿ ಒಮ್ಮೆ ಬರೆದಿದ್ದು ತಪ್ಪಂಗಿಲ್ಲ ಇದಕ್ಕೆ ಪ್ರಾಣ ಹ್ಯಾಂಗ ಜೀವದಾನ ಬಿಟ್ಟರು ಅವರು ಹೌದು ಅದ್ರದ್ದು ವಿಷಯ ತಾತ್ಪರ್ಯ ಐತಿ ನಾಯಿಗೆ ಅಡಿಗೆ ಮನೆ ತೋರಿಸೋದು ಬೇಡ ಎಟ್ಟು ಗಾಯ ಆಗೈತೆ ಅಷ್ಟೇ ಮಲ್ಲ ಮಚ್ಚುನಿ ಸರ್ ಹೌದು ಹೌದು ಹಾಗೆ ಮಾಡ್ರಿ ಮುಂದೆ ಇದು ಕೇಳು ವಿಷಯ ನಿರಾಕಾರದ ಹಾಡಿದಿ ಅಂದ್ರ ಹ್ಯಾಂಗ್ರಿಪ್ಪ ಇನ್ನ ನಿರಾಕಾರದು ಹಾಡಿ ತಮ್ಮ ಹೇಳು ನಿವಳಿಗ ಅದೊಂದು ಹೇಳ್ರಿ ವಾದಿ ಬರ್ತದಿಲ್ಲ ಅಂತ ಕೇಳತ್ತೀದಿ ಹುಚಮಂಗ ನಿನ್ನ ತಾವು ಎಷ್ಟು ಲಗಾಟಿ ನಾನು ಹೊಡಸಿನಿ ಜಗದಾಗ ನಾನು ಹ್ಯಾಂಗ ಮಾಡ್ಕೋತೆ ದೃಷ್ಟಾಂತ ಕೊಟ್ಟು ಹಾಡ್ತೀನಿ ಭಾಷಣ ಬಿಗಿಲಾರದೆ ಹಾಡುದು ಕಲಕೋ ಸಬದಾಗ ಜಿಯ 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 ಪದ ಹಾಡು ಸಮಯದಲ್ಲಿ ಸುಜಿ ಬಿದ್ರು ಸಪ್ಪಳಾಗಬಾರದು ಹೌದಲ್ರಿ ಏ ಓಡಡಿದನ ಕಾಯಿಲ ಕತ್ತಿ ಹಾಲಳಿ ಊರಾಗ ಒಟ್ಟು ದನ ಕಾಯ್ದ್ರೆ ಹೊತ್ತ ಮುಣಗ್ತದ ಆವಾಗ ಇನ್ನ ಮೊದಲ ನಿರಾಕಾರದ ವಿಷಯ ಹಾಡ್ತೀನಿ ಬರಕೋ ಪಾಟ್ಯಾಗ ಪಂಚೆ ಸುನ್ನೆ ದಾಚೆ ಪರಶಿವ ತಾನುವ ತನ್ನವರ ತಯಾರ್ಯಾರಿಲ್ಲ ಜಿಯ 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 ಮೊದಲ ಇತ್ತು ಬೈಲಿಗೆ ಬೈಲ ಕುಲ ಛಲವಾಗಿಲ್ಲ ಹೌದು ಹೌದು ಹ್ಯಾಂಗ್ರಿಪ್ಪ ಕುಲ ಜಾತಿಗಳು ಕೈಲಿಂದೆ ತಿಡಿಲ್ಲೇನು ಹೌದು ಹೌದು ಕುಲದ ಕುನ್ನಿಗಳು ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನು ನನ್ನ ಗಂಡಿನಿಂದೆ ಹೆಣ್ಣ ಹಿಂದ ಹುಟ್ಟಿಲ್ಲೇನು ಪಂಚೆ ಸುನ್ನಿ ದಾಚೆ ಪರಶಿವ ತಾನುವ ತನ್ನವರ ತಯಾರ್ಯಾರಿಲ್ಲ ಜಿಯ 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 ಆಕಾಶವಾಣಿ
ಅಗ್ನಿ ಜಲ ಇಲ್ಲ. ಹೌದಲ್ರಿ ತಗೋ ನಿಂದು ಏನು ಬೇಕು ರೋಗ ಪಾಯಿ ಟೋಕ್ ಕೊಡ್ತೀನಿ ನಿನಗೆ. ಹೌದೌದು ನನ್ನ ಹಾದಿ ಹಿಡಿಲಾಕಿ ನಾನು ನಿನಗೆ ಸಿಕ್ಕಿಲ್ಲ ಓಡಾಡಕತ್ತೀನಿ ದನ ಕಾಯೋರು ಹೊತ್ಲಿ. ಹೌದು ಹೌದು ಒಂದರೆ ಹಾದಿ ಹಿಡಿದು ಬಾನಿ. ಅದೇ ಗೊತ್ತಿಲ್ಲಲ್ಲ ಅವ್ರಿಗೆ. ಏ ಆಕಾಶವಾಯು ಇಲ್ಲ ಅಗ್ನಿ ಜಲ ಇಲ್ಲ. ಹೌದು ಈ ಪೃಥ್ವಿ ಮೊದಲ ಇದ್ದಿದ್ದಿಲ್ಲ. ನಿನ್ನ ಭೂಮಿ ಮೊದಲ ಇದ್ದಿದ್ದಿಲ್ಲ. ಓಂಕಾರ ಸ್ವರೂಪ ಅಂಕುರ ನಸೀತು ಆಕಾರ ಶ್ರೀಕಾರ ಆಯಿತು ಆಮ್ಯಾಲ. ಜಿಯ 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 ಬೀಜ ಮೊದಲ ಏನು ಭೂಮಿ ಮೊದಲು ಒಂದಿ. ಹೌದಲ್ರಿ ಅಂತಾರ. ಹೇ ಭಾಮೆ ಕೇಳುತ್ತಾ ನಡೆದಿ ತಿಳಿದಿಲ್ಲ. ಹೌದು ವಿದ್ಯಾಶ್ರೀ ಹೇಳುತ್ತಾ ನಡೆದಿ ತಿಳಿದಿಲ್ಲ. ಭೂಮಿಗೆ ಹೆಪ್ಪ ಹಾಕಿ ಆವಿಷ್ಯ ಇಟ್ಟಾನ ಭೂಮಿ ಆಗುವುದು ಒಮ್ಮೆಯ ಬುಡ ಮೇಲ. ಜಿಯ 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 ಮುಂದೆ ಕರ ಹುಟ್ಟಿ ಇರಬೇಕು ಹಿಂದ ಹೋರಿಯ ಬಿಗತಾರ ಹೋರಿಯ ಬಿಗತಾರ. ಹಿಂದೆ ಮುಂದೆ ಆನಂದ ಆಗಿ ತೆಕ್ಕಿಗೆ ಬಿದ್ದು ನಗತಾರ. ಜಿಯ 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 ಬೀಜ ಹೆಚ್ಚಿಗೆ ಎಂದು ಬೀಜ ಇದ್ದವನಿಗೆ. ಹೌದು ಹೌದು ಅಲ್ಲ ಹುಡುಕಿ ನಿನಗ ಕೊಟ್ಟಾರ ಪ್ಯಾಲಿ. ಹೌದು ಹಬದು ಹುಡುಕಿ ನಿನಗ ಕೊಟ್ಟಾರ ಪ್ಯಾಲಿ. ಪಂಚ ಸುನ್ನಿದಾಚೆ ಪರಶಿವ ತಾನುವ ತನ್ನ ಹೊರತ ಯಾರ್ಯಾರಿಲ್ಲ. ಜಿಯ 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 ಐದು ಯುಗ ದಾಟಿ ತತ್ತಿ ಉತ್ಪನ್ನ ಆತು. ಹೌದಲ್ರಿ ಏನಾಗ್ತದೆ ಮುಂದೆ. ಒಂದು ಚೌಕ್ ಪದ ಆಗ್ಯದ. ಹೌದು ಹೌದು ಇನ್ನ ಇವ್ರು ದೇವಿ ಹುಟ್ಟಿಲ್ಲ ಹೌದು ಇವರು ಶಕ್ತಿ ಹುಟ್ಟಿಲ್ಲ. ಇದ್ರ ಮ್ಯಾಗಿನ ನೀ ಹಾಡಬೇಕು ಇತ್ತಂದ್ರೆ. ಹೌದಲ್ರಿ ಇಲ್ಲಾಂದ್ರೆ ಸುಮ್ಮನೆ ಯಾವ ಬರ್ತದ ನಾಣಿ. ಹೌದು ಗಂಡು ಕಡ್ಕೊಂಡು ಸೇರಿ ಒಂದು ರೂಪಾಯಿ ಸುತ್ಕೊಂಡು ಸುಮ್ಮ ಹೋಗುದು ವಾಟೆ. ಅದಕ್ಕಿರ್ಲಿ ಅದು ಇರಲಿ. ಹೌದು ಯಾವಲ್ಲಿ ನೀನು ಶ್ರೇಷ್ಠತೆಯನ್ನು ಪಡೆದಿ ಭೂಮಿ ಆಕಾಶ ಇಲ್ಲ ನವಗ್ರಹ ಇಲ್ಲ ಪಂಚಭೂತಾಳಗಳು ಇದ್ದಿದ್ದಿಲ್ಲ ಅಂತ ಹೇಳಿನಿ. ಇದಕ್ಕಿಂತ ಮುಂಚೆ ನೀ ಎಲ್ಲಿದ್ದಿ. ಹೌದು ಹೌದು ಇದು ಹೆಂಗೆ ಸೃಷ್ಟಿ ಆಯ್ತತ್ ಮತ್ತೆ ಬರ್ತೈತಿ. ಹೆಂಗೆ ಸೃಷ್ಟಿ ಭಗವಂತ ಮಾಡ್ತಾನೆ ನಾ ಹೇಳ್ತೇನೆ. ಹೌದಲ್ಲ ಏ ಐದು ಯುಗ ದಾಟಿ ತತ್ತಿ ಉತ್ಪನ್ನ ಆತು. ಹಾಗಾಗ್ಯದ್ರಿ ಅದು. ಏ ತಾರಜ ಬಿಗದ ಮಧ್ಯೆ ಭಾಗಕ ಹೌದು ಹಬದು ತಾರಜ ಬಿಗದ ಮಧ್ಯೆ ಭಾಗಕ. ತಾಂಡಜ ಯುಗದಲ್ಲಿ ತತ್ತಿ ಶೋಧಾತು ಭೇದಿಸಿ ಹುಗ ಮದತು. ಜಿಯ 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 ಆದಿಗೆ ಆಧಾರಾಗಿ ಮಧ್ಯ ಸಾಕ್ಷಿಯಾಗಿ ಏನಾದ್ರಿಪ್ಪ. ಮುಂದೆ ಅಂತ್ಯ ಅಧಿಕಾರಿಯಾದ ಕೈಲಾಸಕ. ಹೌದು ಶಿವನು ಅಂತ್ಯ ಅಧಿಕಾರಿಯಾದ ಕೈಲಾಸಕ. ಆದಿ ಬ್ರಹ್ಮ ಮಧ್ಯ ಬ್ರಹ್ಮ ಅನಂತ ಬ್ರಹ್ಮರುವ ಬಾರ ಬ್ರಹ್ಮರುವಾಗಿ ಆ ಬಳಿಕ. ಜಿಯ 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 ಒಂದಕ್ಕೆ ಶತಕೋಟಿ ಶೂನ್ಯ ಎಂಬುವ ತತ್ತಿ. ಹೌದಲ್ರಿ ಇದು ಏನು ಕ್ವಾಲಿಟಿದಲ್ಲಿದೆ. ಹೌದು ಹೌದು ತನ್ನಿಂದ ತಾನು ನಿಶ್ಚಯವಾದಂತಹ ತತ್ತಿ ಉತ್ಪನ್ನ ಆಯ್ತು ಅಂತ ಕವಿ ಹೇಳ್ಯಾನ. ಹೌದು ಹೌದು ಮತ್ತು ಇದು ಕ್ವಾಲಿಟಿ ತತ್ತಿ ಫಾರ್ಮ್ನಾದ ತಿಳಿದೈತ್ರಿ. ಮತ್ತು ಅದು ಹೇಳೋ ಬಗ್ಗೆ ಹೌದಲ್ರಿ ನಿಸ್ತೇಜವಾದಂಥದ್ದು ಇದನ್ನು ಒಂದು ಗೋಲಾಕಾರವಾಗೈತಿ ಹಿಂಗೆ ಹೇಳ್ಯಾನವ.
ಏ ಒಂದಕ್ಕೆ ಶತಕೋಟಿ ಶೂನ್ಯ ಎಂಬುವ ತತ್ತಿ ಹೌದು ಮುಂದೆ ನ ಕೇಳುವ ಅನಂತ ಕೋಟಿಯ ಲೆಕ್ಕ ತಂಗಿ ಮುಂದೆ ಅನಂತ ಕೋಟಿಯ ಲೆಕ್ಕ ಒಂದೊಂದ ತತ್ತಿಗೆ ಸಂಧಿ ಸಂಧಿಗೆ ವಾಪ ತುಂಬಿ ತೋರಿದ ಬೆಳಕ ಜಿಯ 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 ಓಮದಿಂದ ಆಕಾಶ ವಾಯುವಲ್ಲಿಂದ ಸುರುವ ಆಗಿಯ ಅಲ್ಲಿಂದ ಸುರುವ ಆಗಿಯ ವಾಯುದಿಂದೇ ಅಗ್ನಿ ಅಗ್ನಿದಿಂದೇ ಜಲಕಧಾರಿಯ ಆಗಿಯ ಹೋ ಜಿಯ 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 ನಿನ್ನ ಭೂಮಿ ಹುಟ್ಟುದಕ್ಕ ಮೂಲ ತತ್ವ ಬೇಕಾ ಆಗಿಯ ಹವದು ಬೇಕಾ ಆಗಿಯ ಒಂದ ತತ್ತಿ ಒಳಗ ಎರಡು ಭಾಗ ತ್ರಿಮೂರ್ತಿಗಳು ಜನ್ಮ ಆಗಿಯ ಹೋ ಜಿಯ 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 ನೀರೇ ನಿರಂಕಾರ ಮುಂದ ದಶಖಂಡ ಉತ್ಪತ್ತಿ ಆಗಿಯ ಉತ್ಪತ್ತಿ ಆಗಿಯ ನೀರಿನ ಮೇಲೆ ನವಖಂಡ ಹತ್ತನೇ ಖಂಡ ಒಂದ ಕಡಿ ಜಿಯ ಹೋ ಜಿಯ 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 ನವಗ್ರಹಗಳು ಉತ್ಪತ್ತಿ ಇಲ್ಲದಾಗ ಅವಾಗ ಏನಾದ್ರಿ ಏ ವಾರ ತಾರೀಖವಾಗ ಎಲ್ಲಿ ಹೌದು ತಂಗಿ ವಾರ ತಾರೀಖವಾಗ ಎಲ್ಲಿ ಪಂಚ ಸುನ್ನೆದಾಚೆ ಪರಶಿವ ತಾನುವ ತನ್ನವರ ತಯಾರ್ಯಾರಿಲ್ಲ ಜಿಯ 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 ಹೆಣ್ಣು ಗಂಡು ಎರಡು ಮಣ್ಣಿನ ಮೂರ್ತಿಗಳು ಹ್ಯಾಂಗ್ರಿ ಇದು ಭೂಮಿ ಮತ್ತು ಆಕಾಶ ರಚನೆ ಮಾಡಿದ ನಂತರ ಭಗವಂತ ಹೆಣ್ಣು ಗಂಡು ಮಣ್ಣಿನ ಮೂರ್ತಿ ಮಾಡ್ತಾನೆ ಹೌದಲ್ರಿ ಮತ್ತು ಪರಮಾತ್ಮ ಮಾಡ್ತಾನೆ ಎಲ್ಲಿದು ಇದು ಮಾಡ್ತಾನೆ ಶಿರಾ ಹುಟ್ಟಿ ಅದನ್ನು ಮೊದಲು ಸುಟ್ಟಿದ್ದು ಹೆಣ್ಣು ಗಂಡು ಎರಡು ಮಣ್ಣಿನ ಮೂರ್ತಿಗಳು ಧರಣಿಗಿಳಿಸಿದ ಜಗಜ್ಯೋತಿ ಹೌದು ಭೂಮಿ ಮತ್ತು ಆಕಾಶ ರಚನೆ ಮಾಡಿಂದ ಮತ್ತು ನಿನ್ನ ಶಕ್ತಿ ಯಾವಲ್ಲಿ ಉತ್ಪನ್ನ ಆಗಿ ಬರ್ತಾಳೆ ಆಕೆ ಹೌದು. ಆಗಿಂದ ಬಂದಳ ಏನು ಹಿಂದಾಡ್ಸೆ ಬಂದಳ ಇಲ್ಲಿ ಆಕಾರದಲ್ಲೇ ನಿನಗೆ ಹೇಳ್ತೀನಿ ಹೌದು ಇಲ್ಲೇ ದೇವಿ ತಯಾರಾಗಬೇಕಂದ್ರೆ ಯಾರ ಕೈಯಾಗ ಆಗ್ತಾಳೆ ಯಾರ ಕೈ ಆಗತ್ತಾರ ಮಸ್ತರ ನಮ್ಮ ಬಡಿ ಗೌಡ್ರನ್ನ ಕೈಯಾಗ ತಯಾರಾಗ್ತಾಳೆ ಹೌದು ಹೌದು ಆಗ್ತಾಳೆ ಇಲ್ಲಿ ಲೌಕಿಕದೊಳಗೆ ನೋಡಿ ನೀವು ನಮ್ಮ ಪಂಚಾಳದ ಬಡಿ ಗೌಡ್ರು ತಯಾರು ಮಾಡಿ ಅದಕ್ಕೆ ಬಣ್ಣ ಅದು ಎಲ್ಲ ಕೊಟ್ಟು ತೊಗೊಂಬಂದಾಗ ಈಕಿ ಹೋಳಿಗೆ ಮಾಡ್ಕೊಂಡು ಅವಾಗ ಬರೋದು ಹೌದಲ್ರಿ ಯಾರು ಮಾಡ್ತಾರದು ಗಂಡು ಮಕ್ಕಳು ತಯಾರು ಮಾಡ್ತಾರಿಲ್ಲ ಮಾಡ್ತಾರಲ್ರಿ ಹಂಗೆ ವಿಶ್ವಕರ್ಮನಂಥದ್ದು ಬಡಿ ಗೌಡ ತಯಾರು ಮಾಡಲಿಲ್ಲ ಹಂಗೆ ಭಗವಂತನಿಂದ ಈ ಸೃಷ್ಟಿ ತಯಾರಾಗೈತಿ ಹೌದು ಹೌದು ಹಿಂಗೆ ಆಧಾರ ಆಯ್ತದಕ್ಕೆ ಎಲ್ಲ ಬಿಟ್ಟು ನಾನು ಅಂಗಾಯನಗಿರಿ 10 ಅವತಾರ ಭಗವಂತನು ಅಂಗಾಯನಗಿರಿ ಅಂತ ನೀ ಹೇಳಿದಿ ಹೌದು ಮತ್ಸ್ಯ ಪುರಾಣ ಗರುಡ ಪುರಾಣ ಬ್ರಹ್ಮಾಂಡ ಪುರಾಣ ಶಿವಮಾ ಪುರಾಣ ಮಹಾಭಾರತ ರಾಮಾಯಣ ಇದು ಎದ್ರಾಗೂ ಬರೋದಿಲ್ಲ ಹೌದಲ್ರಿ ಮನಸ್ಸಿಗೆ ಬಂದಂಗೆ ಹೋದ್ರಿ ಬೇಡ ಯಾಕೆ ತಿಳ್ಕೊ ಮಾತಾಡ ಮಾತು ಹೋಗ್ತದೆ ಬರ್ತದೆ ನನ್ನೂ 100 ಹೋಗ್ತಾವೆ ನಿನ್ನೂ 100 ಹೋಗ್ತಾವೆ ಆದ್ರೆ ಲೆಕ್ಕಕ್ಕೆ ಪ್ರಕಾರ ಬಂದೆ ಅಂದ್ರೆ 6 ಶಾಸ್ತ್ರ 18 ಪುರಾಣ 28 ದಿವ್ಯಗಮಗಳನ್ನು ವೇದವ್ಯಾಸರು ಬರೆದ್ರು ಹೌದು. ಪುರಾಣಗಳು ಹೆಣ್ಮಗಳು ಯಾವುದಾದ್ರೆ ಒಂದು ಪುರಾಣ ಬರೆದ್ರೆ ನನಗೆ ಹೇಳಿ ಇಂಥದ್ದು ಪುರಾಣ ಬರ್ದೇವು ಕಾಕ ನಾವು ಅಂತೇಳಿ ಹೌದು ಹೌದು ಬರ್ದಾರ ಅಂದ್ರೆ ಏ ಬರ್ದಿಲ್ಲ ಮಸ್ತರ ಆ ಕಡೆ ಗುಮ್ಮಿಗೆ ಹೋದೆ ಅಂದ್ರೆ ಜಾಗ ನೈ ಹೈ ಹೌದು ಇಲ್ಲೇ ಜಾಗ ಅಟ್ಟೆ ಸೀರೆ ಜಾಡ್ಸ್ ಅಟ್ಟೆ ನಡೀತದ ಹೌದು ಅದಕ್ಕೆ ಹೆಂಗೈತಿ ಪಂಚಶೂನ್ಯದಾಚೆ ಪರಶಿವ ತಾನು ತನ್ನ ಹೊರತು ಯಾರ್ಯಾರಿಲ್ಲ ಹೌದು ಹೌದು ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ಪ್ರತಿ ಉತ್ಪನ್ನ ಆದ ಕೂಡಲೇ ಹೆಣ್ಣಗಂಡ 2 ಗೊಂಬಿಗಳು ಭಗವಂತ ರಚನೆ ಮಾಡ್ತಾನೆ ಹೌದು ರಚನೆ ಮಾಡಿದ ನಂತರ ಮುಂದೆ ಇವಕ್ಕೆ ಒಂದು ಗಂಡ ಹೆಣ್ಣಾದ ಕೂಡಲೇ ಇವಕ್ಕೆ ಜೋಡ ಹಾಕೋತ ಇಟ್ಟು ಸೃಷ್ಟಿ ವಿಸ್ತಾರ ಆಗ್ಯದಂತ ಹಿಂಗೆ ಪುರಾಣ ಲೇಖ ಹೇಳ್ತದ ಮೂಲ ಸ್ತಂಭದಾಗ ಹೌದಲ್ರಿ ಹಂಗೆ ನಿಂದು ಎದುರಾಗಾರ ಇತ್ತಂದ್ರೆ ನನಗೆ ಹೇಳು ಹೌದು. ಆ ವಸ್ತಾದ ಹೇಳ್ದ ಅವ ಕುರಿಕಾಯ ಹೇಳ್ದ ನಾ ಕೇಳಕ್ಕೆ ನಾನು ಮಳ ತಿಳಿದೆ ಅವನಿದು ಮಾತ ಯಾವಲ್ಲಿ ನಿಂದ ಐತಿ ಆಧಾರ ತೋರಿಸಿ ನನ್ನ ಇಂಥದಲ್ಲ ಹಿಂಗೈತಿ ನಂದಂತ ಹೌದು ಹೌದು ನೋಡು ಧರ್ಮಂದ ನೀ ಏನಂದಿದ್ದಿ ನಿನಗೆ ಲಗ್ನ ಮಾಡ್ಕೊಳ್ಳಾರ್ದೆ ಸುರ್ಗಿ ಒಳಗೆ ತೊಗೊಳಂಗಿಲ್ಲ ಯಾವುದೂ ಚಾಚಕ್ಕೆ ಬರಂಗಿಲ್ಲ ಅಂತ ನೀ ಹೇಳಿದಿ ಹೇಳ್ತಾರಲ್ರಿ ಅದು ಇದು ಲೌಕಿಕದೊಳಗೆ ಬತ್ತ ಲೌಕಿಕದೊಳಗಿನ ಇದು ವಿಷಯ ಈಗ
ಚಾರ್ಜಿಗೆ ತೊಗೊಳಂಗಿಲ್ಲ ಬರೋರು ಆಯ್ತಾ. ಹೌದು. ಎಷ್ಟೋ ಮಂದಿ ಮಹಾತ್ಮರು ಈ ಜಗತ್ತಿನಾಗ ಇನ್ನೂ ಬಾಲ ಬ್ರಹ್ಮಚಾರಿಗಳದಾರ. ಅದಾರಲ್ರಿ. ಯಾಕ್ರಿ ಅದಾರಿಲ್ರಿ ಬಾಲ ಬ್ರಹ್ಮಚಾರಿಗಳದಾರ. ಹೌದು. ಇಬ್ಬರಿಗೆ ಲಗ್ನ ಮಾಡಾಗ ಅಕ್ಕಿ ಕಾಳು ಹೋಗ್ಯಾಕ ಅವ್ರಿಗೆ ಏನು ಕರೆದಾರೋ ಏನಿಲ್ಲೋ. ಹೌದು. ಕರೆದಾರಿಲ್ಲ ಅವ್ರಿಗೆ, ಲಗ್ನನೇ ಮಾಡ್ಕೊಂಡಿಲ್ಲ ಅವ್ರ. ಹೌದಲ್ರಿ. ಈ ಮುಖ್ಯವ್ರ ಆಶೀರ್ವಾದವನ್ನು ಪಡಿಬೇಕಂತ ತಿಳಿದುಕೊಂಡು ಇಬ್ಬರಿಗೆ ವಧುವರಿಗೆ ಆಶೀರ್ವಾದ ಮಾಡ್ಬೇಕಂತ ದೊಡ್ಡ ದೊಡ್ಡ ಮಹಾತ್ಮರಿಗೆ ತರಿಸಿ ಆಶೀರ್ವಾದ ಮಾಡ್ಸ್ಯಾರ ಇಲ್ಲ. ಹೌದು ಹೌದು. ಚಾಜ ಇಲ್ಲ ಅವ್ರಿಗೆ. ನಿನ್ನ ಚಾಜನೇ ಒಮ್ಮೆ ಹೊಯ್ಕೂತ್ ಹೋಗ್ಯದ ನಿನ್ನದು ಗೊತ್ತಿಲ್ಲ. ಹೌದು ಹೌದು. ಒಂದು ವಿಷಯ ನಿನ್ನ ಮಾತಾಡ್ತೀನಿ ಬಂದ್ರೆ ಹೇಳು ಬರ್ಲಿಕ್ಕೆ ಬಿಡು. ಜೇರ್ ಕರ್ತ ಗಂಡ ಸತ್ತಂದ್ರೆ ಹೌದು. ಹರಿಗಿನ ತಾಳಿ ತಕಿಗಿನ ಗುಳದಾಳಿ ಎಲ್ಲ ಸಾಮಗ್ರಿಗಳನ್ನು ತೆಗೆದ್ರು. ಗಂಡ ಸತ್ತಂದ್ರೆ ಹೆಂಡ್ತಿವಿ ತೆಗಿತಾರ. ಹೌದಾ? ಹೌದಲ್ರಿ. ನನ್ನ ಖೂನ ಇವ್ರ ಮೇಮೆ ಆಗದ, ಇವರೇ ಸಾಹೇಬರು ನನ್ನ ಗಂಡ ಅಂತ. ಹೌದಲ್ಲ? ಹೌದು ಹೌದು. ಇವ್ರ ಖೂನ್ ನನ್ನ ಮೇಮ್ಯಾಗ ಏನದ, ಇವನೇ ನನ್ನ ಗಂಡ ಅಂತೇಳಿ. ಹೌದಾ? ಬೇಕಲ್ರಿ ಖೂನ ತೋರಿಸಿದ್ರೆ ನೀ ಹೆಂಡ್ತಿ, ಇರ್ಲಿಕ್ಕಂದ್ರೆ ಹೆಂಡ್ತೀನಿ ಅಲ್ಲಿ ಇದ್ರಾಗ ನೀನು ಶಿವಶಕ್ತಿ ಹಾಕೋದ ತಿಳಿದೀನಿ. ಹೌದು ಹೌದು. ಅದಕ್ಕೆ ನನ್ನ ಖೂನ ನಿಮ್ಮ ಮೇಮ್ಯಾಗದ, ನಿಮ್ಮ ಖೂನ ನಮಗೇನದ. ಹೌದಲ್ರಿ. ಅಷ್ಟು ಕೂನ ಕಟ್ಟಿಲ್ಲ. ಯಾಕಂದ್ರೆ ಅಖಂಡ ಅದ್ವೈತ ಪರಬ್ರಹ್ಮನ ಸಾಕ್ಷಿ ಇವ. ಇವನಿಗೆ ಕೂನ ಕಟ್ಟಂಗಿಲ್ಲ, ಇವ ಯಾರಿಗೆ ಕೆಡಂಗಿಲ್ಲ ಅಂತ ಇವಂಗೆ ಕಟ್ಟಿಲ್ಲ. ಹೌದು ಹೌದು. ನೀ ಯಾರಿಗೆ ಕೆಟ್ಟಿದೆ ಅವನ ಹೆಸರಲ್ಲೇ ಕಟ್ಟಿಟ್ಟಾರ ಬರೋಬ್ಬರಿ ಜಾಗ ಕೆಡುವಂತ. ಹೌದಲ್ರಿ. ಜೇನು ಕರೆದ ಗಂಡ ಕಟ್ಟಿದ ತಾಳಿ ಕೊಳ್ಳಾಗಿರ್ಲಿಕ್ಕಂದ್ರೆ ಬೋರ್ಡ್ ಇಲ್ಲದ ಬಸ್ ಆಗ್ತದೆ ಬಸ್ ಸ್ಟ್ಯಾಂಡ್ದಾಗ. ಎಲ್ಲರೂ ಹತ್ತದು ಇಳಿದಾಕದಲ್ಲಿ ಪೂರ ಹೌದು ಹೌದು. ಕೆಲಸ ಕೊಡಂಗಿಲ್ಲ ಅಂತ ನೀನು ಹೇಳತ್ತೀನಿ. ಇಂಥವು ಸಾವಿರ ಮಾತಾಡ್ತಾನ. ಹೌದಲ್ರಿ. ಆದ್ರ ವಿಷಯ ಎಲ್ಲಿತ್ತು, ಶುದ್ಧ ಅಧ್ಯಾತ್ಮದೊಳಗೆ ನಾ ಏನು ಹೇಳಿನಿ, ಇಂತಿಂಥವ್ರು ಹುಬ್ಬಳ್ಳಿ ಸಿದ್ಧಾರೂಢರು ಮುಗುಳ್ಕೊಳ್ಳಿ ಎಲ್ಲಿಗಿನಂಥವ್ರು ಇಂತಿಂಥವ್ರು ಆಗಿ ಹೋದ್ರು ಅಂತ ನಾನು ಅಧ್ಯಾತ್ಮಕ್ಕೆ ಹಚ್ಚಿ ಉತ್ತರ ಕೊಟ್ಟಿನಿ. ಹೌದು. ನಿಮಗೆ ವಾದಿ ಮಾಡಕ್ಕೆ ಬರ್ತದಿಲ್ಲ, ಮಾಡ್ತೀನಿ ನೋಡು, ವಾದಿ ಮಾಡಿ ನೋಡು. ಈಗ ಅದ್ರ ಗುರ್ತಾಕದಿದ್ರೆ ರಿಚಿ ಕಡೆ ಏನಿತ್ತದ ನೀನು ತುಂಬ. ಹೌದು ಹೌದು. ಒಂದು ವಿಷಯ, ನಾನು ಸತ್ತ ಕೂಡಲೇ ನಿನ್ನ ಕೊಳ್ಳಾನದ ಗುಳದಾಳಿ ತಾಳಿ ಹರಿದ್ರು, ಹಸಿರು ಬಳಿ ತೆಗೆದ್ರು ಬರೋಬರಿ. ಹೌದಲ್ರಿ. ಯಾರ ಶಾಪ್ ಆಯ್ತು ನಿನಗೆ? ಹೌದು ಹೌದು. ತೆಗಿಬೇಕಂತ ಹೇಳಿ ಇದು ತೆಗಿಬೇಕಂತ ಯಾವ ಋಷಿ ಶಾಪ್ ಕೊಟ್ಟ ನಿನಗೆ? ಹೌದಲ್ರಿ. ಯಾರ್ದು ಶಾಪ್ ಇಲ್ಲಿವರೆಗೆ ಹತ್ತಿ ಬಂದದ? ಬಂದ್ರೆ ಹೇಳು, ಬರ್ಲಿಕ್ಕೆ ಬಿಡು. ಸುಮ್ಮನೆ ಕೆದಿದ ಕ್ಯಾರ ಹಾಕೊಂಡು ಇದ್ರ ಗಾಳಿಗೆ ನಿಂದಿರಬೇಡ ನನ್ನ ಕೈ ಒಳಗಂತ ನಿನಗೆ ಹೇಳಕತ್ತೆ. ಹೌದು ಹೌದು. ನಂದು ಚಾಜ ಹೋಗಿಲ್ಲ, ನಿಂದು ಹೋಗಿದ್ದು ಚಾಜ. ಯಾಕ್ರಿ ಸತ್ತು ಕೂಡಲೇ ತೆಗಿಗಿನ ಗುಳದಾಳಿ ಹರಿಗಿನ ತಾಳಿ ಅಂತ ತೆಗ್ದಾರ. ನಿನ್ನು ಇದು ತೆಗಿಬೇಕು ಗಂಡ ಸತ್ತ ಕೂಡಲೇ ಅಂತ ಯಾರ್ದು ಶಾಪ್ ಆಯ್ತು? ಹೌದು ಹೌದು. ಮತ್ತು ಅಂಥ ಮಹಾತ್ಮ ಯಾವಿದ್ದ ಈ ಭರತಖಂಡದಲ್ಲಿ ಜಗತ್ತಿನೊಳಗೆ ಈ ಕಲಿಯುಗದೊಳಗೆ? ಯಾಕಂದ್ರೆ ಯಾರ ಶಾಪದಿಂದ ಇದು ಮುತ್ತೈತನ ಹೋಯ್ತು ನಿಮ್ಗೆ? ಇಲ್ಲಿ ತನಕ ಹತ್ತಿ ಬಂದದ ಜಗತ್ತಿನಾಗ. ಈ ಸದ್ದನು ರೂಢಿಯೊಳಗಿದ್ದಂಥ ಮಾತಿದೆ. ಈಗ ಮತ್ತೆ ದೂರಿಂದ ಬಿಡು. ಹೌದಲ್ರಿ. ಸದ್ಯ ಯಾರ ಗಂಟು ತೀರ್ಕೊಂಡ್ರೆ ಆ ತಾಯಿದೇವ್ರ ತಾಳಿ ಅದು ತೆಗಿತಾರ. ಹೌದು ಹೌದು. ಅಂದ್ರೆ ಇದಕ್ಕೆ ಯಾರು ಶಾಪ ಆಯಿತು, ಯಾಕೆ ತೆಗಿಯೋದು ಸಂಪ್ರದಾಯ ಯಾವಾಗ ಬಂತು ಅಂತ ಸಮಸ್ಯೆ ಬಂದ್ರೆ ಹೇಳು. ಬರ್ಲಿಕ್ಕೆ ಹಾಡು, ಇಲ್ಲಿ ಬೇಯಿ ನಿತ್ತು ಅದವರೆ ಮಾಡ್ಬೇಕು ಕೆಲಸ. ನಿರಾಕಾರದ ವಿಷಯ ತಂದಿ ನಿರಾಕಾರದ ಪದಾನೇ ಮುರ್ದ್ಯಾತ್. ಹೌದು. ಇನ್ನ ಹೇಮರೆಡ್ಡಿ ಮಲ್ಲಮ್ಮಂದು ಹಾಡ್ಯಾಳವಾಗ. ಅದು ಹಾಡ್ಯಾರಿಪ್ಪ. ಹೇಮರೆಡ್ಡಿ ಮಲ್ಲಮ್ಮ ಯಾರ ಆಶೀರ್ವಾದದಿಂದ ಹುಟ್ಟ್ಯಾಳ ಮೊದಲೀಗ? ನನ್ನ ಶ್ರೀಶೈಲ ಮಲ್ಲಿನಾಥನದಿಂದ ಜನಶಾಳಾವಾಗ. ಶ್ರೀಶೈಲ ಮಲ್ಲಿನಾಥನಿಗೆ ತಾಯಿ ತಂದಿ ನಡ್ಕೊಂಡ್ರು, ಮುಂದೆ ಹೆಣ್ಣ ಕೂಸ ತಂಗಿ ಹುಟ್ಟಿತಿವರೀಗ. ಜಿಯ 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 ಗಂಡ ಹುಟ್ಟಿ ತಂದ್ರ ಅದಕ್ಕೆ ಮಲ್ಲಿನಾಥ ಅಂತ ಇಡಬೇಕಂದ್ರು. ಹೌದಲ್ರಿ. ಇನ್ನ ಹೆಣ್ಣ ಹುಟ್ಟದಂತ ಮಲ್ಲಮ್ಮ ಅಂತ ಇಟ್ಟಾರವಾಗ. ಮತ್ತೇನಾಯ್ತ್ರಿ? ನನ್ನ ಗಂಡ ದೇವರ ಆಶೀರ್ವಾದ ಐತಿ ಮೊದಲೀಗ, ಮೊದಲ ಖಬರ ಇಟ್ಕೋ ನಿನ್ನ ಮೈ ಮ್ಯಾಗ. ಏನೋ ಮಹಾತ್ಮರದು ಹಾಡ್ತೀನಿ ಅಂತ ಏನೋ ಮಾತ ಹೇಳಿದೆ ಅಂದ್ರ ನಾವೊಂದು ಹಾಡ್ತೀನಿ, ನೀವೊಂದು ಹಾಡು ನೋಡು ನುಸಬಾದಾಗ. ಜಿಯ 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 ಶರಣರೋಳು ಶರಣರುವ ಅನೇಕ ಮಂದಿಯಾದ್ರು. ಹೌದು ಹೌದು. ಮುಂದ ವಿಷಯ ತಮ್ಮ ಬಿಡಿಸಿ ಕೊಡುನು ಇವಳಿಗ. ಅಂದ್ರ ಭೀಮ ಸೀರೆ ಉಟ್ಟ, ಅರ್ಜುನ್ ಸೀರೆ ಉಟ್ಟ, ನಕುಲ್ ಸೀರೆ ಉಟ್ಟ. ಇವು ಸೀರೆ ಉಟ್ರೆ ಏನು ಅರ್ಬಿ ಹೋಯ್ತು ಇಲ್ಲಿವು? ಹೌದಲ್ರಿ. ನೀ ಏನು ಹೇಳಿದಿ? ಶರೀರ ಸೀರೆ ಅಥವಾ ಒಮ್ಮೆ ಹೇಳಿದಿಲ್ಲ? ಹೌದು ಹೌದು. ಫೈನಲ್ ಯಾವ್ಬೇಕದ ಬಾಯಾಗ ಹೊಳೆ ತೆಗಬಾರ್ದು ಬಂದಿಲ್ಲ ಮಾತ. ಹೌದು. ಕೀಚಕ
ದ್ರೌಪದಿಗೆ ಕಾಡ್ಲಾಕತ್ತಿದ್ದ ಕೀಚಕ ದ್ರೌಪದಿ ಕಾಡೋದು ದ್ರೌಪದಿ ಬಂದು ಕಾಲು ಹಿಡಿದಳು ಭೀಮಗ. ಹೌದಲ್ರಿ. ಅವ್ರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಇತ್ತು. ವಿರಾಟ್ ರಾಜನ ಮನೆ ಒಳಗೆ ವೇಷ ಬದಲಿ ಮಾಡ್ಕೊಂಡಿದ್ರು ಅವ್ರ. ಆ ವೇಷ ಬದಲಿ ಮಾಡ್ಕೊಂಡಿದ್ದ ಕೂಡಲೇ ಈಗ ಇವರು ಕೌರವ್ರು ಖೂನ ಹಿಡಿಬಾರ್ದಂತ ಒಂದು ಪಡಕಿ ಸುತ್ತಕೊಂಡು ಕೀಚಕ ಹೊಡೆದನವ. ಹೌದು ಹೌದು. ಕೀಚಕ ಸತ್ತಾಗ ಗುರ್ತಾಯ್ತು ಇಲ್ಲೇ ಭೀಮದಾನ ಅಂತ. ಹೌದಲ್ರಿ. ಕೀಚಕ ಹೊಡಿಯಂತ ಸಾಮರ್ಥ್ಯ ಯಾರಿಗಿದ್ದಲ್ಲ. ಕೀಚಕ ಬರೀ ಕಾಲಿಟ್ರೆ ಕೀಚಕ ಸತ್ತಾನ. ಹೌದು ಹೌದು. ನಮ್ಮ ಭೀಮನ ಕೈ ಒಳಗೆ. ಮತ್ತು ನೀ ಅಟ್ಟು ಹೆಚ್ಚಿನಕ್ಕಿದ್ದಕ್ಕೆ ರಕ್ಷಣೆ ಮಾಡ್ಕೋಬೇಕಿಲ್ಲ. ಮಾಡ್ಬೇಕಲ್ರಿ. ನನ್ನ ಸೀರೆ ನೀ ಉಡಬೇಡ, ನಾನೇ ರಕ್ಷಣೆ ಮಾಡ್ಕೋತೀನಿ, ನೀವು ಹೊಯ್ಕೊಳಕತ್ತಿದ್ದೆ ಒಂದೇ ಸಲ ನನ್ನ ಕೆಡ್ತಾನವ ಅಂತೇಳಿ ಅವ ಸೀರೆ ಬಿಟ್ಟು ಹೊಡೆದನ. ಹೌದು ಹೌದು. ಮತ್ತು ಶ್ರೀಕೃಷ್ಣ ಪಾರಿಜಾತದೊಳಗೆ ಕೊರವಂಜಾಗಿ ಶ್ರೀಕೃಷ್ಣ ಬಂದಾನ. ಹೌದಲ್ರಿ ಬಂದಾರ. ಆ ಕೊರವಂಜಾಗಿ ಬರ್ಬೇಕಂದ್ರೆ ಹೆಣ್ಣಿನ ಶಾಪ ಅಲ್ಲ ಅವನಿಗೆ. 16,000 ಗೋಪಿಕಾ ಸ್ತ್ರೀಯರಿಗೆ ನರಕಾಸುರ ನರಕ ಕೋಟೆಯಾಗಿಟ್ಟಿದ್ದ. ಹೌದು ಹೌದು. ಇವರೆಲ್ಲ ಶ್ರೀಕೃಷ್ಣನ ಸ್ತೋತ್ರ ಮಾಡಿದರು. ಶ್ರೀಕೃಷ್ಣ ಏನು ಮಾಡ್ದ, ನರಕಾಸುರಿಗೆ ಹೊಡೆದ್ರು 16,000 ಗೋಪಿಕಾ ಸ್ತ್ರೀಯರಿಗೆ ಬಿಡಿಸ್ಕೊಂಡು ಬರ್ಲಾಕತ್ತಿದ್ದ. ಹೌದು. ಬಿಡಿಸ್ಕೊಂಡು ಬರುವಂಥ ಸಮಯದೊಳಗೆ ನಾರದ ಋಷಿ ಎದುರಿಗೆ ಬಂದ. ನಾರದ ಋಷಿ ಏನಂತಾರಿ? ಅಲ್ಲೋ ಇವರೆಲ್ಲ ಹೆಣ್ಮಕ್ಳು ಯಾರು ಅಂತ ಕೇಳ್ದವ. ಹೌದು ಹೌದು. ಇವೆಲ್ಲ ನಾನು ಹೆಂಡ್ರ ಅಂದಿವ. ನನಗಿದ್ರೆ ನನಗೊಂದು ಕೊಡುವತ್ತೀವ ಅಂದ. ಹೆಂಡ್ರ ಕಿಮ್ಮತ್ತ ನಿನಗೆ ಗೊತ್ತಿಲ್ಲ ಮಗನೇ, ನಾ ಯಾರ ಮನೆ ಒಳಗೆ ಇರೋದಿಲ್ಲ ಅವ್ರ ಮನ್ಯಾಗ ನೀವು ಹೋಗಂದ. ಹೌದು ಹೌದು. ಎಲ್ಲರ ಮನೆ ಒಳಗೆ ನಾರದ ಹೋದ. ಎಲ್ಲರ ಮನೆ ಒಳಗೆ ಕೃಷ್ಣ ಇದ್ದ. 16,000 ಗೋಪಿಕಾ ಸ್ತ್ರೀಯರ ಮನೆ ಒಳಗೆ. ಹೌದು. ಆವಾಗ ನಾರದ ಗಾಬರಿಗೆ ಬಿದ್ದ. ಎಲ್ಲ ತೋಲಿ ಅದಾನಂದ್ರೆ ಇವ ಜಗತ್ತದೊಳಗೆ ದೊಡ್ಡ ಪರಮಾತ್ಮನ ಸ್ವರೂಪ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ರಂಭಾನ ಮಗಲು ಬಂದು ನಾ ಎಷ್ಟು ಚಂದ ಕಾಣ್ತೀನಿ ನೋಡಂದ. ಹೌದು ಹೌದು. ಇಂದ್ರ ನಾರದ ಚಂದ ದೇವತರೊಳಗೆ. ಆವಾಗ ಏನಾಗಿತ್ತು, ನಾರದಾಗ ಮಂಗ್ಯಾನ ಮೂತಿ ಆಗಿತ್ತು. ನಿನ್ನ ಮೊದಲು ಮೋತಿ ನೋಡ್ಕೊ, ಮೊದಲು ಮಂಗ್ಯಾನ ಮೂತಿ ಆಗಿದೆ ನಿಂದ ಹತ್ರ ರಂಭ ಅಂದರು. ಹೌದು ಹೌದು. ಆವಾಗ ನನಗೆ ನೀ ಯಾವಾಗ ಶಾಪ್ ಕೊಟ್ಟಿದ್ದಂದ್ರೆ 60 ಮಕ್ಕಳು ಆಡ್ದಾವೆ ಹೆಣ್ಣಿನ ರೂಪವನ್ನು ತಾಳಿ 60 ಸಂವತ್ಸರ ಅಕ್ಷರಗಳು. ಮುಂದೆ ನಾರದ ಹೇಳ್ತಾನ, ನನಗೆ ಸೀರೆ ಉಡಿಸಿ ನೀ ಕುಡಿಸಿದೆ ಅಂದ್ರೆ ನಿನಗೆ ಸೀರೆ ಉಡಿಸಲಾರ್ದೆ ನಾ ಬಿಡುದಿಲ್ಲ ತಿವ ಪಣ ತೊಟ್ಟ. ಹೌದಲ್ರಿ. ಅವಾಗ ಏನಾಗ್ತದೆ ಮುಂದೆ? ಸತ್ಯಭಾಮಿ ರುಕ್ಮಿಣಿಗೆ ಇಬ್ಬರು ಹೆಂಡ್ರಿದ್ರಲ್ಲ, ಇಬ್ಬರಿಗೆ ಜಗಳ ಹಚ್ಚಿ ಪಾರಿಜಾತ ಪುಷ್ಪಸಲಿಂದ ಜಗಳ ಹಚ್ಚಿದ ಶ್ರೀಕೃಷ್ಣ ಕೊರವಂಜಿಯಾಗಿ ಬಂದ. ನಿಂದೇನೈತೆ ಅದ್ರಾಗ? ಹೌದು ಹೌದು. ಏನು ಸೀರೆ ಉಟ್ರೆ ಸಾಮಾ ಬದಲಾಗ ಏನೋ ಹಂಗೆ ಇರೋ ನಾಟಕ ಇರ್ತದದು. ಹೌದು ಹೌದು. ಅವು ನಾಟಕೇ ಅದು. ನಾಟಕ ಮಾಡ್ಯಾನವ ತೊಗೊಂಡು ಬಂದು. ಮತ್ತವ ಸೀರೆ ಉಟ್ಕೊಂಡು ಕೊರವಂಜಿಯಾಗಿ ಪರಮಾತ್ಮ ಬಂದಿದ್ದ. ಹೌದು. ಸತ್ಯಭಾಮಿ ಈಕಿ ಕೊರವಂಜಿ ಅದಾಳ ತಂದಾಳ ಏನಕ್ಕೆ? ಏನಿಲ್ಲ. ಈ ಕೊರವಂಜಿ ಮ್ಯಾಗ ನನ್ನ ಮನಸ್ಸಾಗ್ಯದ ಅಂತ ಹೇಳಿ ಖಬರಿಗೆ ಆಯ್ತು ನನಗೆ ಹಾಡಕಿಗೆ ಏನಿಲ್ಲ ಅಂತೀನಿ. ಈ ಕೊರವಂಜಿ ಮ್ಯಾಗ ನನ್ನ ಮನಸ್ಸಾಗ್ಯದ ಅಂತ ಹೇಳಕ್ಕೆ. ಹೌದು ಹೌದು. ಮತ್ತು ಮನಸ್ಸಾಗ್ಯದ ಅಂದಾಗ ಇವ ನನ್ನ ಪರಮಾತ್ಮದಾಳ ಈಕಿ ಕೊರವಂಜಿ ಅಲ್ಲ ಅಂತಂದ್ರೆ ಅವರು. ಯಾಕಂದ್ರೆ ನಮ್ದು ಏನು ಫರಕ್ ಆಗಂಗಿಲ್ಲ, ಅದಕ್ಕೆ ಏನು ಉಟ್ಕೊಂಡ್ರು ಅಟ್ಟೆ ಬರೋಬ್ಬರಿ ನೀಡ್ತೇವೆ ನಾವು. ಹೌದು ಹೌದು. ಇದು ತಿಳ್ಕೊ ನೀ ಮೊದಲು. ಯಾಕಂದ್ರೆ ಇದು ನೀ ಹೇಳಿದತ್ತ ನಿನ್ನ ಮಾತಿಗೆ ನೀನು ಹೇಳತ್ತೀನಿ ನಾ. ಅದಕ್ಕೆ ತನ್ನ ಸುದರ್ಶನ ಚಕ್ರ ಅದು ಎಲ್ಲಿ ಇಡಂತ ಸಾಮರ್ಥ್ಯ ಇದ್ದಿದ್ದಿಲ್ಲ. ಅದು ತಳಗಿಟ್ರೆ ಭೂಲೋಕ ಸುಡ್ತಿತ್ತು. ತನ್ನೊಳಗೆ ಶಕ್ತಿ ಲೀನ ಮಾಡ್ಕೊಂಡು ಹೋಗ್ಯಾನವ. ಅವನು ಚಕ್ರಗಳು ತೊಗೊಂಡು ನೀ ಏನು ಮಾಡಕ್ಕೆ, ನೀವೇನು ಮಾಡಿದ್ರು ನನಗೆ ಹೇಳು. ನಿನ್ನಿಂದ ಏನ್ರಿ ಕೆಲಸ ಇಂತ ಅದು ಮಾಡೀನ್ರಿ ನಾ. ಅವ ಧರ್ಮರಾಜ ಹೆಂಡ್ತಿಗೆ ಸೋತಾನಂತ. ಹೌದು ಹೌದು. ಎಲ್ಲರೂ ಹೆಂಡ್ತಿಗೆ ಸೋತ. ಧರ್ಮರಾಜ ಏನು ಪರಮಾತ್ಮದಾನ? ಪಾರ್ವತಿಗೆ ಹಚ್ಚಿ ಪರಮಾತ್ಮ ಸೋತ ಅಟ್ಟೆ ಹೇಳಿ. ನೀ ಏನಂದಿ ಶಿವಶಕ್ತಿ ವಾಕ್ವಾದ ನಡೆದ ಏನಿಲ್ಲ? ಹೌದು. ಹಾಂ, ಮತ್ತು ಶಿವಶಕ್ತಿ ವಾಕ್ವಾದ ಅಂದ್ರೆ ಧರ್ಮರಾಜ ಹೆಂಡ್ತಿಗೆ ಸೋತಾನ. ಒಬ್ಬ ಇಸ್ಪಟಾಡಿ ಹೊಲ ಮನೆ ಸೋತ, ನೀನು ಸೋಲ ಅಂದ್ರೆ ನಾನು ಸೋಲ್ತೀನಿ ನಾನು. ಹಂಗೆ ಬರಲ್ಲ. ಅದ್ರದ್ದು ತೊಗೊಂಬರ್ಬೇಡ ಇಲ್ಲಿ. ಹೌದು ಹೌದು. ಅದ್ರದ್ದು ವ್ಯವಹಾರ ಇದಕ್ಕೆ ಸಂಬಂಧಪಡಂಗಿಲ್ಲ. ಯಾಕಂದ್ರೆ ಧರ್ಮರಾಜ ಅಂದು ಧರ್ಮರಾಜನ ಕಡೆ ಪರಮಾತ್ಮ ಏನಾರ ಪಾರ್ವತಿಗೆ ಹಚ್ಚಿ ಸೋತ್ ಯಾರ ಕೈಯಾಗಾರ ಕೊಟ್ಟು ಬಂದಂದ್ರೆ ನನಗೆ ಹೇಳಿ. ಹೌದು. ನೀನು ಹೆಂಡ್ತಿ ಕೊಡ್ತೀಯತ್ತು ನಾನು ತಿಳ್ಕೊ. ಹಾಗೇನು ತಿಳ್ಕೊಬೇಡ. ಎಷ್ಟೋ ಮಂದಿ ಈ ಜಗತ್ತದೊಳಗೆ ಸಂರಕ್ಷಣೆ ಮಾಡ್ಯಾರ. ಈಗ ಹೆಂಡ್ತಿಗೆ ಸಂರಕ್ಷಣೆ ಮಾಡ್ತಾಳೆ ಅಂದಾಳ, ಗಂಡಗ ಅಂದಾಳಿಲ್ಲ? ಹೌದಲ್ರಿ. ಯಾರ್ಯಾರು ಈ ಗಂಡಗೆ ಸಂರಕ್ಷಣೆ ಮಾಡಿಲ್ಲ ನಾ ಹೇಳ್ತೀನಿ ಒಂದೇ ವಿಷಯದಾಗ ತಿಳ್ಕೊ. ಹೇಳಿ. ಗಂಡನಿಗೆ ಸಂರಕ್ಷಣೆ ಹೆಂಡತಿ ಮಾಡ್ಯಾಳ ಅಂದಿ, ನಿನ್ನ ದಾರಿ ಹಿಡಿಸ್ಲಾರೆ ಬಿಡುವುದಿಲ್ಲ ಇಲ್ಲಿ ಹಾಲಳ್ಳಿ ಊರಾಗ. ನಿನ್ನಂತ ಉಡ ಹೆಂಗಸೆ ನೋಡೇ ಇಲ್ಲ ಜಗತ್ತದ ಒಳಗ. ನಿಮ್ಮ ಚಂದ್ರಸೈನಿ ಇದು ಕತಿ ಗುರುತಿಲ್ಲ ನಿನಗ. ರಾಮನ ಮ್ಯಾಗ ಮನಸ್ಸ ಮಾಡಿ ಚಂದ್ರ ಸೈನಿಯಾಗ ಕೇಳುವ ಬಂದಿದಳಲ್ಲ ರಾಮನ ಕಡೆಗ. ರಾಮನ ಮೇಲೆ ಮನಸ್ಸ ಮಾಡಿ ಐರಾವಣನ ಹೆಂಡತಿ ಬಾಳು. ನನ್ನ ರಾಮನ ಮ್ಯಾಗ ಮನಸ್ಸ ತಮ್ಮ ಮಾಡ್ಯಾಳವಾಗ.
ಮನಸ್ಸ ಮಾಡಿ ಗಂಡನ ಸಾವ ಹೇಳಿ ಬಿಟ್ಲು ಹನುಮಂತಗ ನಿನಗ ಖಬರಿಗೆ ಬರ ಐತಿ ಇಲ್ಲ ಮಧ್ಯಾಹ್ನ ಬಿಸಲಾಗ ರಾಮನ ಮೇಲೆ ಮನಸ್ಸ ಮಾಡಿ ಐರಾವಣಗ ಹೊಡೆಸಿದಳು ರಾಮ ಮಾತ್ರ ಮುಟ್ಲೇ ಇಲ್ಲ ಚಂದ್ರ ಸೈನಿಗ ಜಿಯ 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 ಯಾಕಂದ್ರ ಅದು ಚಂದ್ರ ಸೈನಿಗೆ ಐರಾವಣನ ಹೆಂಡತಿ ಚಂದ್ರ ಸೈನಿ ಇದ್ರು. ಹೌದ್ರಿ. ಚಂದ್ರ ಸೈನಿ ಐರಾವಣನ ಹೆಂಡತಿ ಹೌದು ಅಲ್ಲೋ? ಹೌದು ಹೌದು. ಮತ್ತು ಹೆಂಡತಿ ಹೌದು. ಮತ್ತು ರಾಮನ ಮ್ಯಾಲ ಮನಸ್ಸು ಮಾಡಿ ಚಂದ್ರ ಸೈನಿ ಗಂಡ ಕೊಲ್ಸಾಳ. ಹೌದಲ್ರಿ. ಮತ್ತು ಇಂಥವ್ರು ಇದ್ರು ಉದ್ದಾರ ಆಕಾರನ ಗಂಡು ಉದ್ದಾರ ಮಾಡ್ತಾರನೇ ಅವರು. ಆಗಲ್ಲ ಮಾಸ್ತರ್ ಆಗಲ್ರಿ. ರಾಮನ ಮೇಲೆ ಮನಸ್ಸು ಮಾಡಿ ಐರಾವಣನ ಕೊಲಿಸಿ ಮುಂದೆ ಇವ ರಾಮಗ ಕರ್ಕೊಂಡು ಹನುಮಂತ ಬಂದ. ನಿನ್ನ ಮ್ಯಾಗ ಮನಸ್ಸು ಮಾಡ್ಯಾಳ, ಈಕಿ ಗಂಡನ ಕೊಲೆ ಮಾಡಿಸ್ಯಾಳ ನಿನ್ನ ಸಲಿಂದ, ಮತ್ತು ಇವನ ಸಂಗಾಟ ಕೂಡಿಕಿನ ಸಂಗಾಟ ಅಂದ ಕೂಡಲೇ ಹನುಮಂತ ಹೇಳಿದ ಕೂಡಲೇ ರಾಮ ಏನಂತಾನ, ಏನಂತಾನ್ರಿ? ನಾನು ಏಕಪತ್ನಿ ರಾಮ, ಅನ್ನ ಸ್ತ್ರೀಯರಿಗೆ ಮುಟ್ಟಂಗಿಲ್ಲ. ನೀ ಯಾಕೆ ವಚನ ಕೊಟ್ಟು ಬಂದೆ ಅಂದ. ಇಲ್ಲ ಅಪಶಕುನ ಆದ್ರೆ ಮುಟ್ಟಂಗಿಲ್ಲ ಅಂತ ಹೇಳೋನು. ಆಗಿನ ಕಾಲದಲ್ಲಿ ಕಟ್ಟಿಗೆ ಮಂಚಿದ್ದು, ಒಂದು ಭೃಂಗಿ ಒಳಗೆ ಬಿಟ್ಟಿದ್ದ, 3ದೊಳಗೆ 2 ಹೊಡೆದು 3ರೊಳಗೆ 1 ಬಿಟ್ಟಿದ್ದ. ಆವಾಗ ಸಹಾಯ ಮಾಡ್ತೀನಿ ತಂದಿತ್ತು. ಇದು ಒಳಗಿಂದ ಒಳಗೆ ಕಟ್ಟಿಗೆದ ಮನ್ಸು ಕೊರೆದು ಬಿಟ್ಟಿತ್ತದ. ಹೌದು ಹೌದು. ಯಾರ್ದು ಇದೇ ಸಿರಿದ ಮನ್ಸ ಕೊರೆದಿತ್ತು. ಹೌದು. ಕೊರೆದ ಕೂಡಲೇ ಇದು ಏನಾಯ್ತು, ದಾರಿ ನೋಡ್ಕೊತ ಬಾಗಲಾಕ್ ಕೂತಿತ್ತು. ಅವಾಗ ಏನಾಗ್ತದೆ ರೀ? ಬಾಗಲಾಕ್ ಕೂತಿದ್ಳು. ಬರ್ತಾನ ರಾಮ ನನ್ನ ಕೂಡ್ಕೊತಾನಂತ ತಿಳಿದುಕೊಂಡು ಹೊರಗೆ ಚರಗಿ ತುಂಬಿಕೊಂಡು ಕೂತಿದ್ದಳಲ್ಲ. ರಾಮ ಬಂದ ನೋಡ್ತಾನ, ನಾನು ಗಂಡಿಗೆ ಕೊಲೆ ಮಾಡಿಸ್ದಕ್ಕಿದು ಮೋತಿ ನೋಡೋದು ಬತ್ತಲ್ಲ ಅಂತ ತಳಗೆ ಮೋತಿ ಮಾಡಿ ನಿಂತ ರಾಮ. ಹೌದು ಹೌದು. ಇಂಥವ್ರ ಮೋತಿ ನೋಡೋದು ಬತ್ತಲ್ಲ ಅಂತ ಹೇಳಿ. ಹೌದಲ್ಲ. ಆವಾಗ ಏನು ಮಾಡ್ದ, ನೀರು ಕೊಡ್ಲಕ್ಕೆ ಹೋದ್ರೆ ನೀರು ಬೇಡ ನಾವು. ಹೌದು. ಒಂದು ಮಾತದ ನನಗೆ ನಿನಗೆ, ನೋಡು ನಿನ್ನ ಮನೆ ಒಳಗೆ ಅಪಶಕುನ ಆಯ್ತಂದ್ರೆ ನಾನು ನಿನಗೆ ಮುಟ್ಟಂಗಿಲ್ಲ, ಮತ್ತು ಅಪಶಕುನ ಆಗ್ಲಿಕ್ಕಂದ್ರೆ ಮುಡ್ತೀನಿ ಅಂತ. ಯಾಕಾಗಲ್ಲಕ್ಕಂದ್ರೆ ಆಕಿ ಹೌದು. ಮುಂದೆ ಬಂದು ನನ್ನ ಶ್ರೀರಾಮ ಏನು ಮಾಡ್ದ, ವಶಿಷ್ಠರ ಮಹರ್ಷಿಗಳು ಕುಲಗುರುಗಳು ಇವರಿಗೆ, ವಶಿಷ್ಠರ ಮಹರ್ಷಿಗಳಿಗೆ ಅನೇಕ ಸಪ್ತ ಋಷಿಗಳಿಗೆ ನೆನೆಸಿ, ನೋಡಪ್ಪ ನನ್ನ ಪತಿವ್ರತ ಧರ್ಮವನ್ನು ನೀವು ಕಾಪಾಡಬೇಕಂತೇಳಿ ತಿಳಿದುಕೊಂಡು ಹೋಗಿ ಬಲಗಾಲಿಟ್ಟುಬಿಟ್ಟ ಈಗಿನ ಮಂಚದ ಮ್ಯಾಗ. ಹೌದು ಹೌದು. ಮಂಚನೇ ಮುರಿತು, ಮತ್ತೇನು ಹೊಯ್ಕೋತ ಕೂತ್ಬಿಡಿಕಿ ಅಲ್ಲಿ ಮುಟ್ಬೇಕು ಯಾರಿಗೆ. ಹೌದಲ್ರಿ. ಆವಾಗ ಮಂಚ ಮುರಿದು ಕೂಡಲೇ ಬಡ್ಕೊಂಡು ಅಳ್ಳಾಕತ್ತಳು, ಅಪಶಕುನ ಆಯಿತು, ನಾನು ನಿನಗೆ ಮುಟ್ಟಂಗಿಲ್ಲ ಅಂತ. ಹೌದು ಹೌದು. ನೋಡು ಇಲ್ರಿ, ನಾನು ನಿಮ್ಮ ಸಲಿಂದ ನನ್ನ ಗಂಡನ ಪ್ರಾಣ ಹೇಳಿ ನನ್ನ ಗಂಡನ ಕೊಲೆ ಮಾಡಿಸೀನಿ, ಮತ್ತು ನೀವು ಮುಟ್ಟಂಗಿಲ್ಲ ಅಂದ್ರೆ ಹ್ಯಾಂಗ್ರಿ ಅಂದವ. ಇಲ್ಲ ನಾ ಮುಟ್ಟಂಗಿಲ್ಲ. ಹೌದು. ಕಾಲಿಗೆ ಬಿದ್ದು ಹಳ್ಳ ಕೂತ್ ಕೂಡಲೇ ಶ್ರೀರಾಮ ಏನು ಮಾಡ್ದ, ಬಲಗಾಲ ತಲೆ ಮ್ಯಾಗಿಟ್ಟ, ಕಾಮ ನೆತ್ತಿಗೇರಿ ತಳಗಿಳಿತು. ಹೌದು. ಕಬರಿಗೆ ಬರ ಐತಿ ಇಲ್ಲಿ ಅಂದವ, ನಿನ್ನ ಗಂಡ ಐರಾವಣ. ಹೌದು ಹೌದು. ಪರಪುರುಷರ ಮೇಲೆ ಮನಸ್ಸಿಟ್ಟು ಸುಮ್ಮನೆ ವ್ಯರ್ಥ ಜೀವನ ಹಾಳು ಮಾಡ್ಕೋಬೇಡ. ನಾನು ಏಕಪತ್ನಿ ರಾಮದಿನಿ ಸೀತಾವನ ಹೊರತು ಅನ್ನ ಸ್ತ್ರೀಯರಿಗೆ ನಾ ಮುಟ್ಟಂಗಿಲ್ಲ. ನನ್ನ ಮೇಲೆ ನಿನ್ನ ಆಸೆ ಇತ್ತಂದ್ರೆ ದ್ವಾಪಾರಯುಗದೊಳಗೆ ನೀನು ಚಂದ್ರ ಸೈನ್ಯ ಇದೆಯಲ್ಲ, ದ್ವಾಪಾರಯುಗದೊಳಗೆ ಸತ್ಯಭಾಮಿ ಆಗಿ ಬಾ, ನಾನು ಕೃಷ್ಣಾಗಿ ಬರ್ತೀನಿ, ನನ್ನ ಸೀತಾ ರುಕ್ಮಿಣಿ ಮಗಳಿರ್ತಾಳ ಅಂತ ಹೇಳ್ದ. ಹೌದು ಹೌದು. ಖಬರ್ ಅದ ಇದಕ್ಕೆ. ಆ ಜನ್ಮದೊಳಗೆ ಹೇಳಿದ್ದು ಮತ್ತೆ ಹೊಳ್ಳಿ ದ್ವಾಪಾರದಾಗ ಹುಟ್ಟಿ ಬಂದಿಡಿಕಿ, ಪರಪುರುಷನ ಸಲುವಾಗಿ ಹುಟ್ಟಿ ಬಂದು ಮುಂದೆ ಸತ್ರಾಜಿತ್ ರಾಜನ ಮನೆ ಒಳಗೆ ಹುಟ್ಟಿ ಸತ್ಯಭಾಮಿಯಾಗಿ ಈಕಿ ಬಂದಳು ಎಲ್ಲಿ, ದ್ವಾಪಾರದಾಗ. ಹೌದು ಹೌದು. ಬಂದ ಕೂಡಲೇ ಸೀತಾ ರುಕ್ಮಿಣಿ ಮಗಳೇ ಇದ್ದಳು. ಒಮ್ಮೆ ರುಕ್ಮಿಣಿಗೆ ಇವರಿಗೆ ವಾದ ನಡೀತು. ಹೌದು. ನಾನು ದೊಡ್ಡ ಶ್ರೀಮಂತನ ಮಗಳು, ಯಾರು ಸತ್ಯಭಾಮಿ, ನಾನು ರೊಕ್ಕ ರೂಪಾಯಿ ಕೊಟ್ಟು ಕೊಂಡ್ಕೊಂಡು ಬಿಡ್ತೀನಿ ಇವಂಗ ಅಂದಳಕಿ. ಹೌದು ಹೌದು. ಆವಾಗ ಇದ್ದಂಥ ಬೆಳ್ಳಿ ಬಂಗಾರ ಇವನು ಪಾದಿಗೆ ಹಚ್ಚಿದಳು. ಕಾಟ ಮಾಡ್ಲಾಕ್ಕೆ ಬಂದರು. ಕಾಟ ಮಾಡ್ಲಾಕ್ಕೆ ಬಂದ ಕೂಡಲೇ ಆವಾಗ ಬೆಳ್ಳಿ ಬಂಗಾರ ಹಚ್ಚಿದ್ರು. ಹಚ್ಚಿದ ಕೂಡಲೇ ಕಾಟ ಈ ಕಡೆ ತೆಳಕ್ಕೆ ಹಿಡಿತದ. ಹೌದು ಹೌದು. ಯಾರ್ದು, ನಮ್ಮ ಸತ್ಯಭಾಮಿದು. ಮತ್ತು ಬಂಗಾರ ಆಕಿನ ಬಲ್ಲೆಕ್ಕೆ ಇತ್ತಲ್ಲ. ಹೌದಲ್ರಿ. ಆ ಬಂಗಾರ ಇತ್ತು, ಕಾಟ ಮೇಲೆ ಹೇಳ್ತು. ಆವಾಗ ರಾಮ ಹೇಳ್ತಾನ, ಏನು ಹೇಳ್ತಾನ್ರಿ? ರಾಮ ಏನು ಹೇಳ್ತಾನ,